ಬ್ರಹ್ಮಶ್ರೀ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಮಹಾಗುರುಜಿ ಮಾಡುವಂತಹ ನಮಸ್ಕಾರಗಳು. ಇವತ್ತಿನ ವಿಡಿಯೋನಲ್ಲಿ ಮೇಷರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋಣ. ಮೇಷರಾಶಿಯವರ ಗುಣಲಕ್ಷಣಗಳು ಹೇಗಿರುತ್ತವೆ, ಅವರು ಯಾವ ಉದ್ಯೋಗವನ್ನ ಮಾಡ್ಕೋಬೇಕು, ಅವರ ಜೀವನದ ಪ್ರಗತಿ ಎಷ್ಟು ವರ್ಷಗಳ ನಂತರ ಇರುತ್ತೆ, ಯಾವ ಗ್ರಹದ ದಶೆಗಳು ಅವರಿಗೆ ಒಳ್ಳೆಯದನ್ನ ಮಾಡುತ್ತವೆ, ಯಾವ ಗ್ರಹದ ದಶಗಳು ಅವರಿಗೆ ಕೆಡುಕನ್ನ ಮಾಡುತ್ತವೆ, ಯಾವ ಗ್ರಹ ಸಂಯೋಗಗಳಿದ್ರೆ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಮೇಷರಾಶಿ ಅಂತ ಹೇಳ್ತಾ ಇದ್ದ ಹಾಗೇನೆ ಆ ಮೇಷರಾಶಿಯಲ್ಲಿ ನಿಂತ್ಕೊಳ್ತಕ್ಕಂತಹ 3 ನಕ್ಷತ್ರಗಳು ಯಾವ್ದಪ್ಪ ಅಂತ ಹೇಳಿದ್ರೆ, ಅಶ್ವಿನಿ ನಕ್ಷತ್ರ 1 ರಿಂದ 4 ಪಾದಗಳು, ಅದೇ ರೀತಿಯಾಗಿ ಭರಣಿ ನಕ್ಷತ್ರ 1 ರಿಂದ 4 ಪಾದಗಳು, ಕೃತಿಕಾ ನಕ್ಷತ್ರ 1ನೇ ಪಾದ ಮಾತ್ರ. ಅಂದ್ರೆ ಒಂದು ರಾಶಿಯಲ್ಲಿ 3 ನಕ್ಷತ್ರಗಳು ಮತ್ತು 9 ನಕ್ಷತ್ರ ಪಾದಗಳು ಇರುವಂತಹದ್ದು. ಮೇಷರಾಶಿಯಲ್ಲಿರ್ತಕ್ಕಂಥ ನಕ್ಷತ್ರಗಳನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಅಶ್ವಿನಿ ನಕ್ಷತ್ರಕ್ಕೆ ಕೇತು ಅಧಿಪತಿ ಆಗ್ತಾನೆ, ಅದೇ ರೀತಿಯಾಗಿ ಭರಣಿ ನಕ್ಷತ್ರಕ್ಕೆ ಶುಕ್ರನ ಆಧಿಪತ್ಯ ಬರುತ್ತೆ, ಅದೇ ರೀತಿಯಾಗಿ ಕೃತಿಕಾ ನಕ್ಷತ್ರ ಅಂತ ನೋಡಿದಾಗ ನಮ್ಗೆ ರವಿ ಅಧಿಪತ್ಯ ಬರುತ್ತೆ. ಒಟ್ಟಾರೆ ನಕ್ಷತ್ರಗಳ ಆಧಿಪತ್ಯ ಈ ರೀತಿಯಾಗಿದ್ರು, ರಾಶಿಯಾಧಿಪತ್ಯ ಅಂತ ನೋಡಿದಾಗ ಕುಜ ಆಗ್ತಾನೆ, ಅಂದ್ರೆ ಮಂಗಳ ಗ್ರಹ. ಮೇಷರಾಶಿಯ ರಾಶ್ಯಾಧಿಪತಿ ಮಂಗಳ ಗ್ರಹನಾಗಿದ್ದು, ಮೇಷರಾಶಿಯ ಒಟ್ಟಾರೆ ಗುಣಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ, ಮೊದಲೇ ಕುಜನ ಸ್ವಭಾವದಿಂದ ಬಹಳ ಕೋಪ ಜಾಸ್ತಿ. ಯಾವ ರೀತಿಯಾಗಿ ಕೋಪ ಇರುತ್ತೆ ಅಂದ್ರೆ ರಾಜಕೋಪ ಅಂತ ಕರಿತೀವಿ. ಆದ್ರೆ ಕ್ಷಣ ಮಾತ್ರಕ್ಕೆ ದಿಢೀರಂತ ಮೇಲೆ ಹೋಗಿ ಬ್ಲಾಸ್ಟ್ ಆಗಿ ಸೈಲೆಂಟ್ ಆಗೋಗುವಂಥದ್ದು, ಜ್ವಾಲಾಮುಖಿಯ ಹಾಗಿರತ್ತೆ ಅವರ ಕೋಪ. ಅದೇ ರೀತಿಯಾಗಿ ಪ್ರತಿಯೊಂದನ್ನು ಬದಲಾವಣೆಗಳನ್ನ ಸಾಮಾಜಿಕವಾಗಿರಬಹುದು ಅಥವಾ ವೈಯಕ್ತಿಕವಾಗ ಆಗಿರಬಹುದು, ಆ ಬದಲಾವಣೆಗಳನ್ನ ರೂಢಿಸಿಕೊಳ್ತಾರೆ ಮೇಷರಾಶಿಯವರು. ಅದರ ಜೊತೆಗೆ ಮೇಷರಾಶಿಯವರು ಒಂದು ಸಲ ದೃಢ ಸಂಕಲ್ಪ ಮಾಡಿದ್ರು ಅಂದ್ರೆ ಅವರು ಯಾರ ಮಾತನ್ನು ಸಹ ಕೇಳೋದಿಲ್ಲ. ಆ ಕೆಲಸ ಮಾಡಬೇಕು ಅಂದ್ರೆ ಆ ಕೆಲಸವನ್ನ ಅವ್ರು ಮಾಡಿ ಮುಗಿಸ್ತಾರೆ. ಅಷ್ಟರ ಮಟ್ಟಕ್ಕೆ ಅವ್ರಿಗೆ ಇಚ್ಛಾಶಕ್ತಿ ಅನ್ನುವಂಥದ್ದಿರುತ್ತೆ. ಇನ್ನು ಈ ಮೇಷರಾಶಿಯವರು ನೋಡೋದಕ್ಕೆ ಸ್ವಲ್ಪ ಕೆಂಪು ವರ್ಣದಲ್ಲಿ ಇರ್ತಾರೆ. ಅಂದ್ರೆ ಏನು ಫುಲ್ ಕೆಂಪಗೆ ಅಂದ್ರೆ ಹಾಗಲ್ಲ, ಇರುವಂತಹ ಬಣ್ಣದಲ್ಲೇ ಸ್ವಲ್ಪ ರೆಡ್ಡಿಶ್ ಆಗಿರ್ತಾರೆ. ಅವರು ದೇಹದ ಬಣ್ಣ ಕಪ್ಪಗೆ ಇದ್ರೂ ಸಹ ನೋಡೋಕೆ ಆ ಕೆಂಪಿನ ಮಿಶ್ರಣವಾಗಿ ಇರುವಂತಹದ್ದು. ಆ ಒಂದು ಮೇಷರಾಶಿಯ ಕುಜನ ಪ್ರಭಾವಕ್ಕೆ ಒಳಗಾಗಿ ಇವರು ಯಾವ ಕ್ಷೇತ್ರದಲ್ಲಪ್ಪ ಮುಂದುವರಿಬಹುದು ಅಂತ ಹೇಳಿದ್ರೆ, ಅವರು ಸರ್ವೇ ಸಾಮಾನ್ಯವಾಗಿ ಈ ಎಲೆಕ್ಟ್ರಿಕಲ್ ಇಂಜಿನಿಯರ್ ಕ್ಷೇತ್ರದಲ್ಲಿ ಮುಂದುವರಿಬಹುದು. ಅದೇ ರೀತಿಯಾಗಿ ಈ ಸಿವಿಲ್ ಇಂಜಿನಿಯರಿಂಗ್ ಆಗಿ ಉಪಯೋಗಿಸ್ಕೊಳ್ಬಹುದು, ಆ ವಿದ್ಯಾಭ್ಯಾಸಕ್ಕೆ ಹೋಗಬಹುದು. ಅದು ಬೇಡ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾಗಿರುವಂತಹ ಭೂಗರ್ಭ ಶಾಸ್ತ್ರವನ್ನ ಅಭ್ಯಾಸ ಮಾಡುವಂತಹ ಒಂದು ಕ್ರಿಯೆಗೆ ಅವರು ಹೋಗುವಂತಹದ್ದಿರಬಹುದು. ಹೀಗೆ 10 ಹಲವು ವಿದ್ಯಾಭ್ಯಾಸಗಳು ಅವ್ರಿಗೋಸ್ಕರ ಕಾದಿರುತ್ತವೆ. ಸೊ ಹಾಗಾಗಿ ಇವರು ಒಂದು ರೀತಿಯಾಗಿ ಹಿಡಿದಂತಹ ಒಂದು ನಡೆಯನ್ನ ಬಿಡದೆ ಮುಂದಕ್ಕೆ ಸಾಕ್ತಕ್ಕಂತಹದ್ದು. ಇಷ್ಟೆಲ್ಲ ಒಂದು ಮೇಷರಾಶಿಯವರಿಗೆ ಇರ್ತಕ್ಕಂತಹದ್ದು. ಇನ್ನು ಮೇಷರಾಶಿಗೆ ಶತ್ರುಗ್ರಹಗಳು ಅಂತಂದ್ರೆ ಫಸ್ಟ್ ನಿಮಗೆ ಬಂದು ನಿಂತ್ಕೊಳ್ಳುವಂತಹದ್ದು ಶುಕ್ರ. ಮೇಷರಾಶಿಯವರಿಗೆ ಶುಕ್ರ ದಶ ಎಷ್ಟು ಕೆಟ್ಟದ್ದು ಮಾಡುತ್ತೆ ಅಂತ ಹೇಳಿದ್ರೆ ಅಷ್ಟು ಕೆಟ್ಟದ್ದು ಮಾಡುತ್ತೆ. ಎಲ್ಲರಿಗೂ ಸಹ ಆಶ್ಚರ್ಯವಾಗಬಹುದು, ಶುಕ್ರ ದಶ ಬಂದ್ರೆ ಒಳಿತು ಅಂತ ಹೇಳ್ತಾರೆ. ಇದೇನಪ್ಪ, ಮೇಷರಾಶಿಯವರಿಗೆ ಮತ್ತು ಮೇಷ ಲಗ್ನದವರಿಗೆ ಶುಕ್ರ ದಶ ಏನಾದ್ರೂ ಬಂದ್ರೆ ಬಹಳ ಕೆಟ್ಟದಾಗುತ್ತೆ. ಬುಧ ಸಹನು ಅಷ್ಟೇ. ಬುಧ, ಶುಕ್ರ, ಶನಿ ಈ 3 ಗ್ರಹಗಳು ಬಹಳ ಕೆಟ್ಟದಾಗಿ ಕೆಲಸ ಮಾಡ್ತಕ್ಕಂಥದ್ದು. ಆ ಗ್ರಹದ ದಶಾಭುಕ್ತಿಗಳಲ್ಲಿ ತುಂಬಾ ಹೊಡೆತವನ್ನ ಸಹ ಇವರು ಅನುಭವಿಸಬೇಕಾಗ್ತದೆ. ಜೊತೆಗೆ ಮೇಷರಾಶಿಯವರ ಜೀವನದಲ್ಲಿ ಪ್ರಾರಂಭದ ಹಂತದಲ್ಲಿ ಬಹಳ ಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ತುಂಬಾ ಕಷ್ಟಗಳು, ನೋವುಗಳು, ಸಂಕಟಗಳು, ಯಾತನೆಗಳು, ಬಡತನದಲ್ಲಿ ಹುಟ್ಟುವಂತಹದ್ದು ಜಾಸ್ತಿ ಮೇಷರಾಶಿಯವರು. ಆದ್ರೆ ಸ್ವಂತ ಕೃಷಿಯಿಂದ, ಸ್ವಂತ ಬಲದಿಂದ, ಅವ್ರು ಮಾಡ್ಕೊಳ್ಳುವಂತಹ ಸಾಧನೆಯಿಂದ ತುಂಬಾ ಪ್ರವರ್ಧಮಾನಕ್ಕೆ ಬರ್ತಾರೆ, ತುಂಬಾ ಮೇಲ್ಮಟ್ಟಕ್ಕೆ ಹೋಗ್ತಾರೆ. ಮೇಷರಾಶಿಯವರು ಕಷ್ಟಪಟ್ಟು ದುಡಿದು
ಒಂದೊಂದೇ ಆಣೆಗಳನ್ನ ಕೂಡಿಸಿ ಪೈಸಾ ಮಾಡಿ, ಪೈಸಾನ ರೂಪಾಯಿ ಮಾಡಿ, ರೂಪಾಯಿಯನ್ನ ಲಕ್ಷ ಮಾಡುವಂತಹ ಛಾತಿ ಇರುವಂತಹ ರಾಶಿಗಳಲ್ಲಿ ಮೇಷರಾಶಿಯವರು ಪ್ರಥಮವಾಗಿ ನಿಂತ್ಕೊಳ್ತಾರೆ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಎಷ್ಟು ಒಳ್ಳೆ ಗುಣಗಳಿದೆಯೋ ಅದೇ ರೀತಿಯಾಗಿ ಅಷ್ಟೇ ಕೆಟ್ಟ ಗುಣಗಳು ಇರುತ್ತೆ. ಅಂದ್ರೆ ನಾಣ್ಯಕ್ಕೆ ಹೇಗೆ ಎರಡು ಮುಖ, ನಮಗೆ ಪ್ರಪಂಚದಲ್ಲಿ ನೋಡ್ತಿರ್ತೀವಿ, ಧನಾತ್ಮಕ ಎಲ್ಲಿರುತ್ತೋ ಋಣಾತ್ಮಕನು ಸಹ ಅಲ್ಲೇ ಇರ್ತದೆ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಈ ಸಂಬಂಧಗಳು ಒಂದು ವಯಸ್ಸು ದಾಟಿದ ನಂತರದಲ್ಲಿ ಈ ಅಕ್ರಮವಾಗಿ ಬರ್ತಕ್ಕಂಥ ಸಂಬಂಧಗಳಿಂದ ತಲೆಶೂಲೆ ಬರ್ತಕ್ಕಂತಹದ್ದು ಆಗತ್ತೆ. ಎಸ್ಪೆಷಲಿ ಈ ಒಂದು ಮಧ್ಯ ವಯಸ್ಸು ದಾಟಿದ ನಂತರ, 40 ದಾಟಿದ ನಂತರ. ಬಟ್ ಆದ್ರೆ ಈಗಿನ ಕಾಲದಲ್ಲಿ ಯಾವುದನ್ನ ನಾವು ಮಧ್ಯ ವಯಸ್ಸು ಅಂತ ಹೇಳ್ಬೇಕು ಅನ್ನೋದು ಅರ್ಥವಾಗಲ್ಲ. ಯಾಕಂದ್ರೆ ಮುಂಚೆ ಎಲ್ಲ 100 ವರ್ಷ ಬದುಕೋರು ಆ ಮಧ್ಯ ವಯಸ್ಸು ಅಂದ್ರೆ 50 ಅಂತ ಹೇಳ್ಬೋದಿತ್ತು. ಆದ್ರೆ ಈಗ 50ಕ್ಕೆ ಶಿವನ ಪಾದ, ಯಾವುದನ್ನ ಮಧ್ಯ ವಯಸ್ಸು ಅಂತ ಹೇಳಲಿಕ್ಕಾಗ್ತದೆ. ಸೊ ಹಾಗಾಗಿ ಮನುಷ್ಯನ ಆಯಸ್ಸನ್ನ ಈಗಿನ ಕಾಲಕ್ಕೆ ನಮ್ಮ ಒಂದು ಬುದ್ಧಿಗಳಿಂದನೋ ಅಥವಾ ನಮ್ಮ ವಿಚಾರಗಳಿಂದನೋ ಅಳೆಯಲಿಕ್ಕೆ ಅಸಾಧ್ಯವಾಗುವಂತಹದ್ದು. ಸೊ ಆ ರೀತಿಯಾಗಿ ಕೆಲವೊಂದು ತೊಂದರೆಗಳು ಬರುವಂತಹದ್ದು. ಆದ್ರೆ ಹೆಂಡತಿಯನ್ನ ತುಂಬಾ ಪ್ರೀತಿಸ್ತಕ್ಕಂತಹ ಗುಣ, ಸಂಗಾತಿ, ಇಲ್ಲಿ ಕೇವಲ ಗಂಡು ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಸಂಗಾತಿಯನ್ನ ಬಹಳ ಪ್ರೀತಿಸ್ತಕ್ಕಂತಹ ಗುಣ ಮೇಷರಾಶಿಯಲ್ಲಿ ಹುಟ್ಟಿರೋರ್ಗಿರುತ್ತವೆ. ಇನ್ನು ಅವ್ರ ವಿದ್ಯಾಭ್ಯಾಸಗಳನ್ನ ಹೇಳಿದ್ದ ಆಯ್ತು. ಅವರು ಈ ಜಿಯೋಗ್ರಫಿಕ್ ಬಗ್ಗೆ ಚೆನ್ನಾಗಿ ಓದಬಹುದು. ಅಂದ್ರೆ ಭೂಗೋಳ ಶಾಸ್ತ್ರದ ಬಗ್ಗೆ ಅವರು ಜಿಯೋಗ್ರಫಿ ಬಗ್ಗೆ ಚೆನ್ನಾಗಿ ಓದಿದ್ರೆ ಅದರಲ್ಲೂ ಪ್ರವರ್ಧಮಾನಕ್ಕೆ ಬಂದು ಒಳ್ಳೊಳ್ಳೆ ರೀತಿಯಾಗಿ ಅನುಕೂಲವಾಗುವಂತಹ ಸಾಧ್ಯತೆಗಳು ಅವರಿಗೆ ಇದ್ದಾವೆ. ಇನ್ನು ರವಿಗ್ರಹ ಆಗಿರಬಹುದು, ಚಂದ್ರಗ್ರಹ ಆಗಿರಬಹುದು, ಜೊತೆಗೆ ಗುರು ಇವ್ರ ಜಾತಕದಲ್ಲಿ ಎಲ್ಲಿ ಸ್ಥಿತನಾಗಿದ್ದಾನೆ ಅನ್ನೋದರ ಆಧಾರದ ಮೇಲೆ ಇವರಿಗೆ ಒಳ್ಳೊಳ್ಳೆದು ಗುರುವಿನಿಂದ ಎಷ್ಟು ಸಿಗತ್ತೆ ಎಷ್ಟು ಸಿಗಲ್ಲ ಅನ್ನೋದು ಸಹ ನಿರ್ಧಾರವಾಗ್ತದೆ. ಆಗ್ಲೇ ಹೇಳಿದ ಹಾಗೆ ಒಂದು ಮೇಷರಾಶಿಯವರಿಗೆ ಇಷ್ಟೆಲ್ಲಾ ಗುಣಲಕ್ಷಣಗಳು, ಇಷ್ಟೆಲ್ಲಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಪ್ರಾಬಲ್ಯಗಳು ಎಲ್ಲವನ್ನು ಸಹ ಇರೋದಾಗುತ್ತೆ. ಆದ್ರೆ ಇವರಲ್ಲಿ ಒಂದು ದೊಡ್ಡ ಗುಣ ಏನು ಅಂದ್ರೆ, ಎಷ್ಟೇ ಕೋಪ ಮಾಡ್ಕೊಳ್ಳಿ ಕ್ಷಮಾಗುಣ ಅನ್ನೋದು ಇವ್ರ ಹತ್ರ ತುಂಬಾ ಇರುತ್ತೆ. ಶತ್ರುಗಳನ್ನು ಕ್ಷಮಿಸಿ ಜೊತೆಯಲ್ಲಿ ಹಾಕೊಳ್ತಕ್ಕಂತಹ ಪ್ರಭಾವ ಇವ್ರಿಗೆ ಇರ್ತಕ್ಕಂತಹದ್ದು. ಸೊ ಹಾಗಾಗಿ ಇದಿಷ್ಟು ಮೇಷರಾಶಿಯವರ ಗುಣಲಕ್ಷಣಗಳಾಯ್ತು. ಅವ್ರು ಏನ್ ವಿದ್ಯಾಭ್ಯಾಸ ಮಾಡ್ಬೇಕು ಆ ವಿದ್ಯಾಭ್ಯಾಸದ ಅನುಸಾರ ಅವ್ರ ಕೆಲಸ ಕಾರ್ಯಗಳಲ್ಲಿ ಅವ್ರು ಮುಂದುವರ್ಕೊಂಡು ಹೋಗಬಹುದು. ಅದೇ ರೀತಿಯಾಗಿ ಅದೃಷ್ಟದ ರತ್ನ ಅಂತ ಪ್ರತಿಯೊಬ್ರು ಕೇಳ್ತಾರೆ. ಸೊ ಹಾಗಾಗಿ ಅದೃಷ್ಟದ ರತ್ನ ನಾವು ರಾಶಿಯ ಮೇಲೆ ಖಂಡಿತವಾಗ್ಲೂ ಸಜೆಸ್ಟ್ ಮಾಡಕ್ ಹೋಗೋದಿಲ್ಲ. ಅದಕ್ಕೆ ಜಾತಕ ಬೇಕಾಗತ್ತೆ, ಭಾಗ್ಯಾಧಿಪತಿ ಯಾರು, ಆ ಏನ ದಶ ನಡೀತಿದೆ ಅದನ್ನೆಲ್ಲ ಸಹ ನಾವು ಲೆಕ್ಕಕ್ಕೆ ತಗೊಳ್ಬೇಕಾಗ್ತದೆ. ಇದಿಷ್ಟು ಮೇಷರಾಶಿಯವರ ಬಗ್ಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯಾಗಿತ್ತು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಬೇರೆ ರಾಶಿಗಳ ಬಗ್ಗೆ ಮಾತಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.